ಫ್ರೆಂಡ್ಸ್, ನೀವು ಯಾವಾಗ್ಲಾದ್ರೂ ಗಮನಿಸಿದಿರಾ, ನಮ್ಮ ಮನೆಯಲ್ಲಿ ಇರೋವರೆಗೂ ನಮ್ಮ ಮನೆಯ ಸ್ಮೆಲ್ ನಮ್ಗೆ ಗೊತ್ತಾಗಲ್ಲ. ಆದ್ರೆ ನಮ್ಮ ಸ್ನೇಹಿತರ ಮನೆಗೆ ಅಥವಾ ಬಂಧುಗಳ ಮನೆಗೆ ಹೋದಾಗ ಒಂದು ಹೊಸ ರೀತಿಯ ಯೂನಿಕ್ ಸ್ಮೆಲ್ ಬರುತ್ತೆ. ಅದು ಬ್ಯಾಡ್ ಸ್ಮೆಲ್ ಏನೂ ಅಲ್ಲ, ಕೇವಲ ಅವರ ಮನೆಯಲ್ಲಿ ಬಳಸುವ ಫರ್ನಿಚರ್ಸ್ ಅಥವಾ ವಸ್ತುಗಳಿಂದ ಬರುವ ಸ್ಮೆಲ್ ಇವೆಲ್ಲ ಮಿಕ್ಸ್ ಆಗಿರುವ ಒಂದು ವಿಧವಾದ ಸ್ಮೆಲ್. ಹೀಗೆ ಪ್ರತಿ ಮನೆಗೂ ಒಂದೊಂದು ಸ್ಮೆಲ್ ಇರುತ್ತೆ. ಕೊನೆಗೆ ನಮ್ಮ ಮನೆಗೂ ಕೂಡ ಇರುತ್ತೆ. ಇಲ್ಲಿ ನಮ್ಮ ಮೆದುಳು ಏನ್ ಮಾಡುತ್ತೆ ಅಂದ್ರೆ, ನಮಗೆ ಯಾವಾಗ್ಲಾದ್ರೂ ಏನಾದ್ರೂ ಅಪಘಾತ ಆಗತ್ತೇನೋ ಅಂತ ನಮ್ಮ ಮೆದುಳು ಸೆನ್ಸಾರ್ಸ್ ನಿಂದ ಕಂಡಿಡಿತಾ ಇರುತ್ತೆ. ಮುಖ್ಯವಾಗಿ ಸ್ಮೆಲ್ ನಿಂದ ಯಾವುದಾದ್ರೂ ಸ್ಮೆಲ್ ಬದಲಾದ್ರೂ ಅಥವಾ ವಿಚಿತ್ರವಾದ ಸ್ಮೆಲ್ ಬರ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಏನಾದ್ರೂ ಡೇಂಜರ್ ಆಗಿದೆ ಅಂತ ಹೇಳಿ ಗಮನಿಸ್ತಾ ಇರುತ್ತೆ. ಯಾವುದಾದ್ರೂ ಹೊಸ ಪ್ರದೇಶಕ್ಕೆ ಹೋದಾಗ ವಿಧ ವಿಧವಾದ ಸ್ಮೆಲ್ ಅನ್ನೋದು ಗೊತ್ತಾಗುತ್ತೆ. ಆದ್ರೆ ನಮ್ಮ ಮನೆ ಅನ್ನೋದು ನಮಗೆ ತುಂಬಾ ಸೇಫ್ ಮತ್ತು ತುಂಬಾ ಸಮಯ ಇಲ್ಲೇ ಇರ್ತೀವಿ. ಆದ್ರಿಂದ ನಮ್ಮ ಮನೆಯಲ್ಲಿರೋ ಸ್ಮೆಲ್ ಅನ್ನ ನಮ್ಮ ಮೆದುಳು ಫಿಲ್ಟರ್ ಮಾಡಿ ನೆಗ್ಲೆಕ್ಟ್ ಮಾಡುತ್ತೆ. ಇದನ್ನ ಆಲ್ಫ್ಯಾಕ್ಟರಿ ಅಡಾಪ್ಷನ್ ಅಂತ ಕರೀತಾರೆ. ಹೀಗೆ ಇನ್ನೊಬ್ಬರ ಮನೆಗೆ ಹೋದಾಗ ಒಂದು ರೀತಿಯ ಸ್ಮೆಲ್ ಬರುತ್ತಲ್ವಾ, ಸ್ವಲ್ಪ ಸಮಯದ ನಂತರ ಆ ಪ್ರದೇಶ ನಮಗೆ ಸೇಫ್ ಅಂತ ಅನ್ಸಿದ್ರೆ ನಮ್ಮ ಮೆದುಳು ಆ ಸ್ಮೆಲ್ ಅನ್ನ ಕೂಡ ನೆಗ್ಲೆಕ್ಟ್ ಮಾಡುತ್ತೆ. ಸೇಮ್ ಹೀಗೆ ನಮ್ಮ ಫ್ರೆಂಡ್ಸ್ ಯಾರಾದ್ರೂ ನಮ್ಮ ಮನೆಗೆ ಬಂದ್ರೆ ಅವರಿಗೂ ಒಂದು ಹೊಸ ರೀತಿಯ ಸ್ಮೆಲ್ ಬರುತ್ತೆ. ಆದ್ರೆ ಅದು ನಮಗೆ ಗೊತ್ತಾಗಲ್ಲ ಅಷ್ಟೇ. ನಮಗೆ ಇರುವ ಬ್ಲಡ್ ಗ್ರೂಪ್ಗಳ ರೀತಿ ಪ್ರಾಣಿಗಳಿಗೂ ಇರುತ್ತಾ? ಹೌದು, ಪ್ರಾಣಿಗಳಿಗೂ ಕೂಡ ಬ್ಲಡ್ ಗ್ರೂಪ್ಗಳು ಇರುತ್ತೆ. ಹೇಗೆಂದ್ರೆ, ಬ್ಲಡ್ ಗ್ರೂಪ್ ಅನ್ನ ನಿರ್ಧಾರ ಮಾಡೋದು ನಮ್ಮ ರಕ್ತದಲ್ಲಿರುವ ಎರಿಥ್ರೋಸೈಟ್ ಆಂಟಿಜೆನ್ಗಳು. ಈ ಆಂಟಿಜೆನ್ಗಳಲ್ಲಿ ಹಲವಾರು ವಿಧಗಳಿವೆ. ಉದಾಹರಣೆಗೆ, ಮನುಷ್ಯರಲ್ಲಿ ಆಂಟಿಜೆನ್ಗಳು ಎ, ಬಿ, ಎ ಬಿ ಹೀಗಿರುತ್ತೆ. ಹಾಗೇನೆ ಪ್ರಾಣಿಗಳಲ್ಲಿ ನಾಯಿಗಳನ್ನ ತೆಗೆದುಕೊಂಡ್ರೆ ಇವುಗಳಲ್ಲಿ ಡಿಇಎ ಅಂದ್ರೆ ಎರಿಥ್ರೋಸೈಟ್ ಅನ್ನೋದು ಒಂದು ಬಗೆಯ ಕೆಂಪು ರಕ್ತ ಕಣಗಳು. ಇದರಲ್ಲಿರುವ ಬ್ಲಡ್ ಗ್ರೂಪ್ಗಳು DEA1, DEA2, 3, 4, 5 ಹೀಗೆ. ಇದೇ ರೀತಿ ಕುದುರೆಗಳಲ್ಲಿ, ಕುರಿಗಳಲ್ಲಿ, ಎಲ್ಲಾ ರೀತಿಯ ಪ್ರಾಣಿಗಳಲ್ಲಿ ಅದರದ್ದೇ ಆಂಟಿಜೆನ್ಗಳು ರಕ್ತದ ಗುಂಪನ್ನ ನಿರ್ಧಾರ ಮಾಡುತ್ತೆ. ಹಾಗಾದ್ರೆ ಪ್ರಾಣಿಗಳ ರಕ್ತವನ್ನ ಮನುಷ್ಯರಿಗೆ ಕೊಡಬಹುದಾ ಅಂದ್ರೆ ಆಗಲ್ಲ. ಏಕೆಂದ್ರೆ ಈ ಆಂಟಿಜೆನ್ಗಳು ಮನುಷ್ಯರಿಗೆ ಮತ್ತು ಪ್ರಾಣಿಗಳಿಗೆ ಬೇರೆ ಬೇರೆ ಆಗಿರುತ್ತೆ. ಸೊ ಯಾವುದೇ ಕಾರಣಕ್ಕೂ ಮನುಷ್ಯರ ರಕ್ತವನ್ನ ಪ್ರಾಣಿಗಳಿಗೆ ಮತ್ತು ಪ್ರಾಣಿಗಳ ರಕ್ತವನ್ನ ಮನುಷ್ಯರಿಗೆ ಕೊಡೋದಕ್ಕೆ ಆಗಲ್ಲ. ಫ್ರೆಂಡ್ಸ್, ನಾವು ಗಮನಿಸಿರಬಹುದು, ಕೆಲವರಿಗೆ ಗಂಟಲಿನಲ್ಲಿ ಈ ರೀತಿ ಉಬ್ಬು ಬಂದಿರುತ್ತೆ. ಏನಿದು, ಯಾಕೆ ಹೀಗೆ ಬಂದಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಇದನ್ನ ಆಡಮ್ಸ್ ಆಪಲ್ ಅಂತ ಕರೀತಾರೆ. ಇದು ನಮ್ಮ ಧ್ವನಿ ಪೆಟ್ಟಿಗೆಯನ್ನು ಸುತ್ತುವರೆದಿರುವ ಥೈರಾಯ್ಡ್ ಕಾರ್ಟಿಲೇಜ್. ಇದನ್ನ ವೈಜ್ಞಾನಿಕ ಭಾಷೆಯಲ್ಲಿ ಪ್ರಾಮಿನೆಂಟಿಯಾ ಲಾರಿಂಜಿಯಾ ಅಂತ ಕರೀತಾರೆ. ಇದು ಪುರುಷರು ಪ್ರೌಢಾವಸ್ಥೆಗೆ ಬರುವಾಗ ದೇಹದಲ್ಲಿ ಆಗುವ ಹಲವಾರು ಬದಲಾವಣೆಗಳಲ್ಲಿ ಈ ಬದಲಾವಣೆ ಕೂಡ ಒಂದು. ಇದು ಅವರ ಧ್ವನಿಪೆಟ್ಟಿಗೆಯ ಮೇಲ್ಭಾಗದಲ್ಲಿ ಬೆಳವಣಿಗೆ ಆಗತ್ತೆ. ಮೊದಲು ಗಂಡು ಮತ್ತು ಹೆಣ್ಣು ಇಬ್ಬರು ಒಂದೇ ಗಾತ್ರದ ಥೈರಾಯ್ಡ್ ಕಾರ್ಟಿಲೇಜ್ ಮತ್ತು ಧ್ವನಿಪೆಟ್ಟಿಗೆಯನ್ನ ಹೊಂದಿರ್ತಾರೆ. ಆದರೆ ಗಂಡು ಪ್ರೌಢಾವಸ್ಥೆಗೆ ಬಂದಾಗ ಟೆಸ್ಟೋಸ್ಟಿರಾನ್ ಹಾರ್ಮೋನ್ಗಳ ಬೆಳವಣಿಗೆ ಜಾಸ್ತಿ ಆಗಿ ಗಂಡಿನ ವಾಯ್ಸ್ ಗಡಸಾಗೋದಕ್ಕೆ ಶುರುವಾಗುತ್ತೆ. ಇದು ಅವರ ಧ್ವನಿಪೆಟ್ಟಿಗೆ ದೊಡ್ಡದಾಗಿ ಬೆಳೆಯೋದ್ರಿಂದ ಉಂಟಾಗುತ್ತೆ. ಹೆಣ್ಣು ಪ್ರೌಢಾವಸ್ಥೆಗೆ ಬಂದಾಗ ಹೆಣ್ಣಿನ ದೇಹದಲ್ಲಿ ಹಲವಾರು ಬದಲಾವಣೆಗಳು ಆದ್ರೂ ಈ ಗಂಟಲಿನ ಉಬ್ಬು ಹೆಂಗಸರಲ್ಲಿ ಅಷ್ಟಾಗಿ ಕಾಣಿಸೋದಿಲ್ಲ. ಇದು ಕೇವಲ ಗಂಡಸರಲ್ಲಿ ಕಾಣಿಸುತ್ತೆ. ಹಾಗಾದ್ರೆ ಈ ಆಡಮ್ಸ್ ಆಪಲ್ ನಿಂದ ಏನಾದ್ರೂ ತೊಂದರೆ ಆಗತ್ತಾ? ಇಲ್ಲ, ಅಂಥದ್ದೇನು ತೊಂದರೆ ಆಗೋದಿಲ್ಲ. ಕಿವಿಯಲ್ಲಿರುವ ಮೆತ್ತಗಿನ ಮೂಳೆಗಳ ರೀತಿ ಇದು ಇರುತ್ತೆ ಅಷ್ಟೇ. ಕೆಲವರು ಇದನ್ನ ಮುಜುಗರ ಅಂತ ಭಾವಿಸ್ತಾರೆ. ಈ ಆಡಮ್ಸ್ ಆಪಲ್ ಅನ್ನ ಶಸ್ತ್ರಚಿಕಿತ್ಸೆ ಮುಖಾಂತರ ಕಡಿಮೆ ಮಾಡಬಹುದು. ಫ್ರೆಂಡ್ಸ್, ಒಂದು ರಿಸರ್ಚ್ ಪ್ರಕಾರ ಒಬ್ಬ ಸಾಧಾರಣ ವ್ಯಕ್ತಿ ಸೋಮವಾರ ಬೆಳಿಗ್ಗೆ 11-16 ನಗೋದಿಲ್ವಂತೆ. ಯಾಕೆ ಅಂತ ಸುಮಾರು ಜನಕ್ಕೆ ಗೊತ್ತಾಗಿರುತ್ತೆ. ಯಾಕೆಂದ್ರೆ ಹಾಲಿಡೇ ನಂತರ ಬರುವ ದಿನ ಸೋಮವಾರ ಆಗಿರೋದ್ರಿಂದ ಅಲ್ಲಿವರೆಗೂ ರಜಾನ ಎಂಜಾಯ್ ಮಾಡಿ ಸೋಮವಾರ ಬೆಳಿಗ್ಗೆ ಸ್ಟೂಡೆಂಟ್ಸ್ ಆದ್ರೆ ಸ್ಕೂಲ್ಗೆ, ಕಾಲೇಜ್ಗೆ, ಕೆಲಸ ಮಾಡೋರಾದ್ರೆ ಆಫೀಸ್ಗೆ ಹೋಗ್ಬೇಕು ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಈ ಬಾಧೆ ಮತ್ತು ನಿರಾಸೆಯಿಂದ ಸೋಮವಾರ ಬೆಳಿಗ್ಗೆ ಸುಮಾರು 11-16 ಮುಖದ ಮೇಲೆ ನಗು ಅನ್ನೋದೇ ಬರೋದಿಲ್ಲ. ಕೆಲವರಲ್ಲಾದ್ರೆ ಭಾನುವಾರ ಸಂಜೆಯಿಂದಲೇ ಒಂದು ರೀತಿಯ ಭಯ ಶುರುವಾಗುತ್ತೆ. ಅಯ್ಯೋ, ರಜಾ ಮುಗ್ದೋಯ್ತು, ನಾಳೆ ಮತ್ತೆ ಆಫೀಸ್ಗೆ ಹೋಗ್ಬೇಕು, ಸಿಕ್ಕ ಸ್ವಲ್ಪ ಟೈಮ್ನಲ್ಲಿ ಪರ್ಸನಲ್ ಕೆಲಸ ಕಂಪ್ಲೀಟ್ ಮಾಡ್ಕೊಳ್ಳಿಲ್ಲ ಅಂತ ತುಂಬಾ ಬೇಜಾರು ಮಾಡ್ಕೋತಾ ಇರ್ತಾರೆ. ಹಾಗಾದ್ರೆ ನಿಮ್ಮಲ್ಲಿ ಎಷ್ಟು ಜನ ಇದೇ ರೀತಿ ಫೀಲ್ ಆಗ್ತೀರಾ ಅನ್ನೋದನ್ನ ಕಮೆಂಟ್ ನಲ್ಲಿ ಹಾಕಿ. ಈ ಪ್ರಪಂಚದಲ್ಲಿ ತುಂಬಾ ಜೋರಾಗಿ ಕಿರುಚಿ ಆಡಿದ ಶಬ್ದ ಯಾವುದು ಗೊತ್ತಾ? ಕ್ವೈಟ್. 1994ರಲ್ಲಿ ಬೆಲ್ಫಾಸ್ಟ್ ನಲ್ಲಿದ್ದ ಅನಾಲಿಸಾ ಅನ್ನೋ ಸ್ಕೂಲ್ ಟೀಚರ್
ಕ್ಲಾಸಲ್ಲಿದ್ದ ಮಕ್ಕಳು ಗಲಾಟೆ ಮಾಡುವಾಗ ಅವರನ್ನ ಕಂಟ್ರೋಲ್ ಮಾಡೋದಕ್ಕೆ ಕ್ವೈಟ್ ಅಂತ ಗಟ್ಟಿಯಾಗಿ ಕಿರ್ಚ್ತಾ ಇದ್ರು. ಹೀಗೆ ಕಿರ್ಚಿದಾಗ ಬರುವ ಸೌಂಡ್ಗೆ ಕ್ಲಾಸಲ್ಲಿದ್ದ ಮಕ್ಕಳು ಮಾತ್ರ ಅಲ್ಲ, ಇಡೀ ಸ್ಕೂಲ್ ಪೂರ್ತಿ ನಡುತ್ತಿತ್ತು. ಈ ರೀತಿ ಟೀಚರ್ ಕಿರಿಚಿದಾಗ ಹೊರಗಡೆ ಬರುವ ಸೌಂಡ್ ಎಷ್ಟಿರುತ್ತೆ ಅಂತ ಚೆಕ್ ಮಾಡಿದಾಗ ಬರೋಬ್ಬರಿ 121 ಡಿಸಿಬಲ್ಸ್ ಇತ್ತು. 121 ಡಿಸಿಬಲ್ಸ್ ಎಷ್ಟಿರುತ್ತೆ ಅಂದ್ರೆ, ಉದಾಹರಣೆಗೆ ಟ್ರೈನ್ ಮಾಡುವ ಹಾರ್ನ್ ಸೌಂಡ್, ಗುಡುಗುವಾಗ ಬರುವ ಸೌಂಡ್, ಜೆಟ್ ಇಂಜಿನ್ ಇಂದ ಬರುವ ಸೌಂಡ್, ಇವೆಲ್ಲ 121 ಡಿಸಿಬಲ್ಸ್ ವರೆಗೂ ಇರುತ್ತೆ. ಹಾಗಾದ್ರೆ ಈಕೆ ಎಷ್ಟು ಜೋರಾಗಿ ಕಿರಿಚಿದ್ಲು ಅನ್ನೋದನ್ನ ಊಹೆ ಮಾಡ್ಕೊಳ್ಳಿ. ಮಕ್ಕಳಿಗೆ ನಿಶ್ಶಬ್ದವಾಗಿರಿ ಅಂತ ಅಷ್ಟು ಗಟ್ಟಿಯಾಗಿ ಕಿರಿಚಿದ ಈಕೆ ಪ್ರಪಂಚದಲ್ಲೇ ಅತ್ಯಂತ ಗಟ್ಟಿಯಾಗಿ ಕಿರಿಚಿದ ಮಹಿಳೆಯಾಗಿ ವರ್ಲ್ಡ್ ರೆಕಾರ್ಡ್ ಅನ್ನ ತಗೋತಾಳೆ. ಸೂಪರ್ ಅಲ್ವಾ ಫ್ರೆಂಡ್ಸ್? ಕೆಲವು ನಾಯಿಗಳು ಕಾರುಗಳ ಹಿಂದೆ ಬೊಗಳ್ಕೊಂಡು ಅಟ್ಟಿಸ್ಕೊಂಡು ಓಡೋದನ್ನ ನೋಡಿರ್ತೀವಿ. ನೀವಿದನ್ನ ಜಾಗ್ರತೆಯಿಂದ ಗಮನಿಸಿದ್ರೆ ಇವು ಎಲ್ಲಾ ಕಾರುಗಳ ಹಿಂದೆ ಓಡೋದಿಲ್ಲ, ಕೆಲವು ಕಾರುಗಳ ಹಿಂದೆ ಮಾತ್ರ ಚೇಸ್ ಮಾಡಿಕೊಂಡು ಓಡ್ತಾ ಇರತ್ತೆ. ಇದಕ್ಕೆ 2 ಪಾಸಿಬಲ್ ರೀಸನ್ಗಳನ್ನ ಕೊಡಬಹುದು. ನಾವು ತುಂಬಾ ದಿನಗಳ ಹಿಂದಿನ ವಿಡಿಯೋದಲ್ಲಿ ನಾಯಿಗಳು ಯಾಕೆ ಕಾರುಗಳ ಟೈರ್ಗಳ ಮೇಲೆ ಒಂದು ಕಾಲನ್ನ ಎತ್ತಿ ಟಾಯ್ಲೆಟ್ ಮಾಡುತ್ತೆ ಅನ್ನೋದನ್ನ ತಿಳ್ಕೊಂಡಿದ್ವಿ. ಅವು ಮಾಡುವ ಟಾಯ್ಲೆಟ್ ನಲ್ಲಿ ಕೆಲವು ಸೆಂಟ್ ಪಾರ್ಟಿಕಲ್ಸ್ ಇರೋದ್ರಿಂದ ಬೇರೆ ನಾಯಿಗಳು ಆ ಸ್ಮೆಲ್ ಅನ್ನ ಎಳ್ಕೊಂಡು ಅದು ನಮ್ಮ ಏರಿಯಾದಲ್ಲಿರುವ ನಾಯಿನ ಅಥವಾ ಬೇರೆ ಏರಿಯಾದ ನಾಯಿನ ಅಂತ ತಿಳ್ಕೊಳ್ಳುತ್ತೆ. ಎಲ್ಲೋ ಇದ್ದ ಕಾರ್ ಟೈರ್ ಮೇಲೆ ನಾಯಿ ಟಾಯ್ಲೆಟ್ ಮಾಡಿರಬಹುದು. ಆ ಕಾರು ಯಾವಾಗ ನಾಯಿಗಳು ಇರುವ ಏರಿಯಾಗೆ ಬರುತ್ತೋ ಬೇರೆ ನಾಯಿ ನಮ್ಮ ಏರಿಯಾಗೆ ಬಂದಿದೆ ಅಂತ ಅನ್ಕೊಂಡು ಅದನ್ನ ಓಡಿಸೋದಕ್ಕೆ ಕಾರುಗಳ ಹಿಂದೆ ನಾಯಿಗಳು ಓಡುತ್ತೆ. ಆ ಕಾರು ಅವುಗಳ ಏರಿಯಾ ದಾಟಿ ಹೋದ್ಮೇಲೆ ಅವು ಹಿಂಬಾಲಿಸೋದಿಲ್ಲ. ಇನ್ನೊಂದು ಪಾಸಿಬಿಲಿಟಿ ಏನಂದ್ರೆ, ಯಾವುದಾದ್ರೂ ಒಂದು ಕಾರು ತನ್ನ ಜೊತೆ ಇರುವ ಇತರೆ ನಾಯಿಗಳಿಗೆ ಡಿಕ್ಕಿ ಹೊಡೆದು ಆ ನಾಯಿ ಪ್ರಾಣ ಬಿಟ್ಟಿದ್ರೆ ಅವುಗಳಿಗೆ ಕೋಪ ಬಂದು ಯಾವ ಕಾರ್ ಬಂದ್ರೂ ಅದರ ಹಿಂದೆ ಬೊಗಳ್ಕೊಂಡು ಓಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಾಯಿಗಳಿಗೆ ಕೂಡ ನಮ್ಮ ಹಾಗೆ ಭಾವನೆಗಳು ಇರುತ್ತೆ. ನಾಯಿಗಳಿಗೆ ಬೈ ಬರ್ತ್ ಚೇಸಿಂಗ್ ಅನ್ನೋದು ಒಂದು ಉಡುಗೊರೆ. ನಾವು ಓಡಿದ್ರು ಕೂಡ ನಮ್ಮನ್ನ ಚೇಸ್ ಮಾಡುತ್ತೆ. ಸೊ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಇನ್ನೊಂದು ವಿಷಯ ಏನಂದ್ರೆ, ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಕ್ಟಿವ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಅನ್ನ ಆಕ್ಟಿವ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಮರೀದೆ ಆಕ್ಟಿವ್ ಮಾಡ್ಕೊಳ್ಳಿ, ಆಯ್ತಾ? ಮುಂದಿನ ಇನ್ನೊಂದು ವೆರೈಟಿ ಟಾಪಿಕ್ ನೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ಜೈ ಹಿಂದ್.